ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಮನುಷ್ಯನ ಕೈಯಲ್ಲಿ ಅವನ ಅದೃಷ್ಟ ಬರೆದಿರುತ್ತದೆ ಎಂದು ಹೇಳ್ತಾರೆ. ಆದರೆ ಅದೇ ಅದೃಷ್ಟದ ನಕ್ಷೆಯಲ್ಲಿ ಹೆಬ್ಬೆರಳಿನ ಮೇಲೆ ಚಂದ್ರನ ಗುರುತು ಮೂಡಿದ್ರೆ ಅದು ಕೇವಲ ಗುರುತಾಗಿ ಉಳಿಯೋದಿಲ್ಲ. ಅದು ದೇವರ ಒಂದು ಕೋಟೆ ಮತ್ತು ದೈವಿಕ ಸಂಕೇತವಾಗಿರುತ್ತದೆ. ಗಮನವಿಟ್ಟು ಕೇಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೆಬ್ಬೆರಳಿನ ಮೇಲೆ ಚಂದ್ರನ ಗುರುತು ಇರುವುದು ಸಾಮಾನ್ಯ ಕಾಕತಾಳೀಯವಲ್ಲ. ಇದು ಆ ಆತ್ಮದ ಗುರುತು. ಇದನ್ನು ದೇವರು ವಿಶೇಷ ಕಾರ್ಯಕ್ಕಾಗಿ ಈ ಭೂಮಿಗೆ ಕಳುಹಿಸಿದ್ದಾನೆ. ಈ ಗುರುತು ಯಾವುದೇ ಹಚ್ಚೆಯ ಪರಿಣಾಮವಲ್ಲ, ರೇಖೆಗಳ ಭ್ರಮೆಯೂ ಅಲ್ಲ. ಇದು ಕರ್ಮಗಳ ಚಿಹ್ನೆ. ಇದು ಹುಟ್ಟುವ ಮೊದಲೇ ಅದೃಷ್ಟದಲ್ಲಿ ಅಚ್ಚೊತ್ತಿರುತ್ತದೆ. ಯೋಚಿಸಿ, ಕತ್ತಲ ರಾತ್ರಿಯಲ್ಲೂ ತನ್ನ ತಂಪಿನಿಂದ ಜಗತ್ತನ್ನು ಶಾಂತಿಗೊಳಿಸುವ ಚಂದ್ರ. ಅದೇ ಚಂದ್ರ ಯಾರಾದರೂ ಹೆಬ್ಬೆರಳಿನ ಮೇಲೆ ವಿರಾಜಮಾನನಾದರೆ ಆ ವ್ಯಕ್ತಿ ಸಾಮಾನ್ಯನಾಗಿ ಹೇಗೆ ಉಳಿಯಲು ಸಾಧ್ಯನಾಗ್ತಾನೆ? ಫ್ರೆಂಡ್ಸ್, ಅಂತಹ ವ್ಯಕ್ತಿಯ ಮನಸ್ಸು ಮೃದುವಾಗಿರುತ್ತದೆ, ಹೃದಯದಲ್ಲಿ ಕರುಣೆ ನೆಲೆಸಿರುತ್ತದೆ ಮತ್ತು ಬುದ್ಧಿಯಲ್ಲಿ ಶಾಂತಿ ನೆಲೆಸಿರುತ್ತದೆ. ಅಂತಹ ಜನರು ಎಲ್ಲಿಗೆ ಹೋಗ್ತಾರೋ ಅಲ್ಲಿನ ವಾತಾವರಣ ಬದಲಾಗಲು ಪ್ರಾರಂಭಿಸುತ್ತದೆ. ಯಾರು ಗಾಳಿಯಲ್ಲಿ ತಮ್ಮನ್ನು ಬೆರೆಸಿದಂತೆ. ಆದರೆ ಪ್ರತಿ ವರದಾನದ ಜೊತೆಗೆ ಒಂದು ಪರೀಕ್ಷೆಯು ಬರೆದಿರುತ್ತದೆ. ಚಂದ್ರ ತಂಪನ್ನು ನೀಡ್ತಾನೆ, ಆದರೆ ಅಮಾವಾಸ್ಯೆಯಲ್ಲಿ ಕತ್ತಲನ್ನು ಕೂಡ ತರ್ತಾನೆ. ಅದೇ ರೀತಿ ಯಾರ ಹೆಬ್ಬೆರಳಿನ ಮೇಲೆ ಚಂದ್ರನ ಗುರುತು ಇರುತ್ತದೆಯೋ ಅವರು ತಮ್ಮ ಮನಸ್ಸು ಮತ್ತು ಕೋಪದ ಮೇಲೆ ವಿಶೇಷ ನಿಯಂತ್ರಣವನ್ನು ಇಟ್ಕೊಳ್ಬೇಕು. ಅವರ ಕೋಪವು ಅವರ ಶಾಂತಿಯಷ್ಟೇ ಪ್ರಭಾವಶಾಲಿಯಾಗಿರುತ್ತದೆ. ಹುಣ್ಣಿಮೆಯಂತೆ ಅವರ ಸಕಾರಾತ್ಮಕ ಶಕ್ತಿಯು ಜನರನ್ನು ಆಕರ್ಷಿಸುತ್ತದೆ. ಆದರೆ ಮನಸ್ಸು ಅಶಾಂತವಾದಾಗ ಅದೇ ವ್ಯಕ್ತಿ ಅಮಾವಾಸ್ಯೆಯಂತಹ ಪರಿಣಾಮವನ್ನು ಸಹ ಬೀರಬಹುದು. ಆದ್ದರಿಂದ ಹೆಬ್ಬೆರಳಿನ ಮೇಲೆ ಚಂದ್ರನ ಗುರುತು ವರದಾನವೂ ಹೌದು ಮತ್ತು ಜವಾಬ್ದಾರಿಯೂ ಹೌದು. ಹಳೆಯ ಗ್ರಂಥಗಳು ಹೇಳುವಂತೆ ಅಂತಹ ಆತ್ಮಗಳು ಹಿಂದಿನ ಜನ್ಮದಲ್ಲಿ ಸತ್ಕರ್ಮಿಗಳು ಅಥವಾ ಸಾಧಕರಾಗಿರ್ತಾರೆ ಮತ್ತು ಈ ಜನ್ಮದಲ್ಲಿ ಅವರಿಗೆ ಸೇವೆ, ಶಾಂತಿ ಮತ್ತು ಸಮತೋಲನವನ್ನು ಹರಡುವ ಕಾರ್ಯವನ್ನು ವಹಿಸಲಾಗುತ್ತದೆ. ಫ್ರೆಂಡ್ಸ್, ಒಂದು ಕತೆ ಕೇಳಿ. ಒಬ್ಬ ಮಹಾತ್ಮನು ಶಿಷ್ಯನ ಕೈ ನೋಡಿ, ನಿನ್ನ ಕರ್ಮಗಳು ಉಜ್ವಲವಾಗಿವೆ, ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿ ಬೆಳಕು ಹರಡುತ್ತದೆ ಎಂದು ಹೇಳಿದರು. ಮತ್ತು ಹಾಗೆಯೇ ಆಗಿತು. ಈ ವರದಾನದ ಜೊತೆಗೆ ಅಹಂಕಾರ ಬಂದರೆ ಅಥವಾ ಇತರರಿಗೆ ದುಃಖ ನೀಡುವ ಭಾವನೆ ಬಂದರೆ ಬೆಳಕನ್ನು ನೀಡ್ತಿದ್ದ ಅದೇ ಚಂದ್ರ ಕತ್ತಲಾಗಿ ಪರಿಣಮಿಸ್ತಾನೆ. ಆದ್ದರಿಂದ ನಿಮ್ಮ ಹೆಬ್ಬೆರಳಿನ ಮೇಲೆ ಚಂದ್ರಾಕಾರದ ಅಥವಾ ಅರ್ಧಚಂದ್ರನಂತಹ ಗುರುತು ಇದ್ದರೆ ಅದನ್ನು ಕೇವಲ ಸುಂದರ ಆಕೃತಿ ಎಂದು ಭಾವಿಸಬೇಡಿ. ಇದು ದೇವರ ಸಂಕೇತವಾಗಿದೆ. ನೀವು ಪ್ರೀತಿ, ಕರುಣೆ ಮತ್ತು ತಾಳ್ಮೆಯ ಮಾರ್ಗದಲ್ಲಿ ನಡಿಬೇಕು ಮತ್ತು ಕೊನೆಯಲ್ಲಿ ಇಷ್ಟನ್ನ ಮಾತ್ರ ನೆನಪಿಡಿ. ಹೆಬ್ಬೆರಳಿನ ಚಂದ್ರ ಸೌಂದರ್ಯವಲ್ಲ, ಜವಾಬ್ದಾರಿ. ನಿಮ್ಮ ಕರ್ಮಗಳಲ್ಲಿಯೂ ಬೆಳಕು ಇರಬೇಕು ಎಂದು ಹೇಳುತ್ತದೆ. ಏಕೆಂದರೆ ಕೆಲವೊಮ್ಮೆ ದೇವರು ನಮ್ಮ ಜೀವನದ ಅತಿ ದೊಡ್ಡ ಸಂದೇಶಗಳನ್ನು ನಿಮ್ಮ ಬೆರಳುಗಳ ತುದಿಯಲ್ಲಿ ಬರೆದು ಕಳಿಸ್ತಾನಂತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.